47ರ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ ಜಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಓಟವೆಲ್ಲರ ಜೋಬಿಗೆ ಬಂತು ಜನಗಳ ಬೆನ್ನೆಲ ಬಾಯಿಗೆ ಬಂತು ಓಟಾಧೀಶರ ಕೋಟೆಗೆ ಬಂತು 47ರ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಗೋಳಿನ ಕಡಲನ್ನು ಭಕ್ತಿಸಲಿಲ್ಲ ಸಮತೆಯ ಹೂವನ್ನು ಹರಳಿಸಲಿಲ್ಲ ಗೋಳಿನ ಕಡಲನ್ನು ಭಕ್ತಿಸಲಿಲ್ಲ ಸಮತೆಯ ಹೂವನ್ನು ಅನಿರ್ದಿಷ್ಟಾವಧಿ ಧರಣಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಡೆಸ್ತಾ ಇದ್ದೀವಿ. ನಮ್ಮ ಒಂದು ಬೇಡಿಕೆಗಳೇನಾದರೂ ಈಡೇರದೇ ಇದ್ದರೆ ನಿಮ್ಮನ್ನು ಬಿಡೋಕೆ ಇದೇ ಇಲ್ಲ, ನಾವು ಬಿಡಕ್ಕೆ ಇದೇ ಇಲ್ಲ. ನಾವು ನಮ್ಮ ಬೇಡಿಕೆಗಳು ನಮ್ಮ ಸಮಸ್ಯೆಗಳೇನಿದೆ ಬಗೆಹರಿಸೋ ತನಕ ಇಲ್ಲಿ ತಾಲೂಕು ಆಡಳಿತ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಬಿಡೋ ಒಂದು ಇದೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ದಲಿತರಿಗೆ ಮತ್ತು ಎಲ್ಲ ಬಡವರಿಗೆ ಎಲ್ಲ ತಾಲೂಕಲ್ಲೂ ಕೂಡ ಈಗಾಗಲೇ ಭೂ ಮಂಜೂರಾತಿ ಸಮಿತಿಗಳನ್ನು ರಚನೆ ಮಾಡಿ ಎಲ್ಲ ಬಡವರಿಗೂ ಏನು 50, 53, 57 ಹಾಕ್ಕೊಂಡಿದ್ದಾರೆ ಅಂಥವ್ರಿಗೆಲ್ಲನೂ ಈಗಾಗಲೇ ಭೂಮಿಯನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆದರೆ ನಮ್ಮ ತಾಲೂಕಲ್ಲಿ ಇದುವರೆಗೂ ಭೂ ಮಂಜೂರಾತಿ ಸಮಿತಿ ಮಾಡೋದ್ರಲ್ಲೇ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಇಲ್ಲಿನ ಜನಪ್ರತಿನಿಧಿಗಳು ಕಾಲಹರಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಒಂದು ಹೋರಾಟವನ್ನು ಉಗ್ರವಾಗಿ ರೂಪಿಸುವುದು ಬೇಡ ಅನ್ನೋದಾದರೆ ಈಗಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮುಂದಿನ ಹೋರಾಟದ ಹಾದಿಯನ್ನು ಹಿಡಿಯುವ ಮುಂಚೆನೆ ಎಚ್ಚೆತ್ತುಕೊಂಡು ತಾವು ನಮ್ಮ ಒಂದು ಸಮಸ್ಯೆಗಳನ್ನು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಅನೇಕ ಊರುಗಳಲ್ಲಿ ಈಗ ಅರಣ್ಯ ಇಲಾಖೆಯವರು ಏನು ಒಂದು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವಂಥ 57, 53 ಹಾಕ್ಕೊಂಡಿರುವಂಥ ರೈತರಿಗೆ ಏನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ತಾಲೂಕು ಆಡಳಿತ ಈಗಾಗಲೇ ಒಂದು ಸಾರಿ ನಾವು ಇಲ್ಲಿ ಏನು ಕಾರ್ಯಕ್ರಮ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಇದುವರೆಗೂ ಎಷ್ಟು ನಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಿದ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನೀವು. ಹಾಗಾಗಿ ಇವತ್ತು ನಾವು ನೋಡಿ ಉದಾಹರಣೆಗೆ ನಮ್ಮ ಪೂಲ್ಕುಂಟಳ್ಳಿ ಸರ್ವೆ ನಂಬರು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿ ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾಗಿ ನಾವು ಸುಮಾರು ವರ್ಷಗಳಿಂದ ಎಂಡ ಬೇಡ ಭೂಮಿ ಬೇಕು ಎಂಬ ಒಂದು ಘೋಷಣೆಯೊಂದಿಗೆ ಹೋಬಳಿಗೆ ಒಂದು ವಸತಿ ಶಾಲೆ ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ವಿದ್ಯೆ ಬೇಕು, ನೀರು ಬೇಕು, ಭೂಮಿ ಬೇಕು ಅಂತ ಸಾವಿರಾರು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು 70ರ ದಶಕದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಏನು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಮ್ಮ ದಲಿತರ ನಾವು ಕೇಳಿದ್ರೆ ಕಿವಿ ಇದ್ದು ಸಹ ಕಿವುಡ್ರಂಗೆ ನಡ್ಕೊತಾರೆ, ಬಾಯಿದ್ರು ಸಹ ಮೂಗರಂಗೆ ನಡ್ಕೊತಾರೆ. ಇಲ್ಲೆಲ್ಲನೂ ರಿಯಲ್ ಎಸ್ಟೇಟ್ ಅವರ ಆಫೀಸಲ್ಲಿ ಆಗ್ಬಿಟ್ಟವೆ. ಆ ರೆಕಾರ್ಡ್ ರೂಮ್ ಅಂತೂ ಸತ್ತೋಗಿದೆ. 53, 50 ಫಾರಂ ನಂಬರ್ 50, 53, 57 ಅರ್ಜಿಗಳು ಹಾಕ್ಕೊಂಡು ಸಾವಿರಾರು ವರ್ಷದಿಂದ ಅನುಭವದಲ್ಲಿರ್ತಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾರು ರಾಜಕೀಯದ ಕೈಗೊಂಬಳಾಗಿ ಯಾರಿರ್ತಾರೆ ಅವರನ್ನು ಮಾತ್ರ ಒಂದು ಸ್ವಲ್ಪ ಭೂಮಿ ಕೊಟ್ಟು ಉಳಿದ ಎಲ್ಲ ಜನರಿಗೂ ಸಹ ಭೂಮಿ ಕೊಡುವಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ವಿಫಲವಾಗಿದೆ. ಮತ್ತೆ ಏನು ಎಲ್ಲ ತಾಲೂಕುಗಳು ಸಹ ಒಂದು ಕಮಿಟಿ ಆಗಿದೆ, ದರಖಾಸ್ತು ಕಮಿಟಿ. ನಮ್ಮ ತಾಲೂಕಿನಲ್ಲಿ ಸಹ ಇದುವರೆಗೂ ಕಮಿಟಿ ಆಗಿಲ್ಲ. ಕಮಿಟಿ ಆದರೆ ಬಡವರಿಗೆ ಏನೋ ಸ್ವಲ್ಪ ಭೂಮಿ ಸಿಗ್ತದೆ. ಇದೇ ಸರ್ ನಮ್ದೆಲ್ಲನೂ ಬೀದಿಗೆ ಬರೋದು, ಹೋರಾಟ ಮಾಡೋದು, ಭೂಮಿ ಬೇಕು, ವಸತಿ ಬೇಕು, ನಿವೇಶನ ಬೇಕು ಅಂತ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರು ಕೇಳ್ತಾನೆ ಇದ್ದಾರೆ. ಇದುವರೆಗೂ ಸಹ ಎಲ್ಲಿ ಯಾರು ಸೀಟ್ ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ, ಭೂಮಿ ಎಲ್ಲ ಯಾರು ಕೊಟ್ಟಿದ್ರು ಗೊತ್ತಿಲ್ಲ. ಯಾವಾಗಲೂ ಸಹ ನಾವು ಅವ್ರು ಕೊಟ್ಟಿದ್ದೀವಿ, ಇವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ನೆಪ ಮಾತ್ರ ಹೇಳ್ತಾ ಇದ್ದಾರೆ. ಸುಮಾರು 30 ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟಗಳ ಮುಖಾಂತರ ನಿವೇಶನ ಪಡ್ಕೊಂಡಿದ್ದೀವಿ. ನಿವೇಶನಕ್ಕೆ ನಾವು ನಮ್ಮ ಬೇಡಿಕೆ
ನಗರದ ಹೃದಯ ಭಾಗದಲ್ಲಿ ಜಾಗ ಬೇಕಂತ ಹೋರಾಟ ಮಾಡೋಕ್ಕೆ 30 ವರ್ಷ ಆಯಿತು. ಮತ್ತೆ ಅವ ಒಂದು ಅಂಬೇಡ್ಕರ್ ಭವನ ಪ್ರಾರಂಭ ಮಾಡೋದಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸುಮಾರು ನಾವು 10 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ. ಮತ್ತೆ ಏನು ನಿವೇಶನ ಬೇಕಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವ್ರೇನಂದ್ರೆ ಪೀಡುವ ಕಡೆಯಿಂದ ನಮಗೆ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಬರಬೇಕು ಅಂತ ತಾಲೂಕು ಆಡಳಿತ ನೆಪ ಹೇಳ್ತಾರೆ. ಅಲ್ಲಿ ಒಬ್ಬ ಮೆಂಬರ್ ಇರ್ತಾನೆ, ಕಾಂಗ್ರೆಸ್ ಮೆಂಬರ್ ಇರ್ತಾನೆ, ಅಲ್ಲಿ JDS ಹುಡುಗರು ಇನ್ನಾರು ಇದ್ರೆ ನಮ್ಮ ಮಾತಾಡೋ ಕೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಆಗೋದು ಒಂದು ಕೆಲಸನೂ ಸಹ ಆಗ್ತಾ ಇಲ್ಲ. ಸರ್ಕಾರದ ಸುತ್ತಲೇ ಇದೆ. ಸೈಟ್ ಕೇಳಿದ್ರೆ ನೀವು ಸರ್ಕಾರಿ ಜಾಗ ಎಲ್ಲಿದೆ ಹುಡ್ಕೊಳ್ಬೇಕು, ಇಲ್ಲ ಸರ್ಕಾರಿ ಜಾಗ ಇಲ್ವಾ ನೀವೇ ದುಡ್ಡು ಕೊಟ್ಟು ಹಣ ಕೊಟ್ಟು ಖರೀದಿ ಮಾಡಿ ನಿವೇಶನ ಕೊಡಬೇಕಂತ ಸರ್ಕಾರ ಹೇಳ್ತದೆ. ಇದುವರೆಗೂ ತಮ್ಮ ತಾಲೂಕಿನಲ್ಲಿ ಎಷ್ಟು ಜನ ನೀವು ಹಕ್ಕುಪತ್ರ ಕೊಟ್ಟಿದ್ದೀರಿ, ಎಷ್ಟು ಭೂಮಿ ಕೊಟ್ಟಿದ್ದೀರಿ, ಎಷ್ಟು ಜನ ಶೋಷಿತರಿಗೆ ನೀವು ಋತುಭೂಮಿಯನ್ನು ಕೊಟ್ಟಿದ್ದಾರೆ, ಇನ್ನು ಎಷ್ಟು ವರ್ಷಗಳ ಕಾಲ ನಾವು ಇದನ್ನ ಹೋರಾಟ ಮಾಡ್ಕೊಂಡು ಬರ್ಬೇಕಂತ ತಮ್ಮಲ್ಲಿ ನಾವು ಈ ಒಂದು ಆಕ್ರೋಶ ಭರಿತವಾಗಿರ್ತಕ್ಕಂಥ ಅನಿಸಿದ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಏನು